ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಹೆಚ್ಚಿನ ಕಾಫಿ ಶರೀರದಲ್ಲಿ ಯಾವುದನ್ನು ಉತ್ತೇಜಿಸುತ್ತದೆ? ಆಪ್ಷನ್ಸ್ ಎ ಈಸ್ಟ್ರೋಜನ್, ಬಿ ರಕ್ತದ ಹರಿವು, ಸಿ ನಿರ್ಜಲೀಕರಣ, ಡಿ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಹೆಚ್ಚಿನ ಕೆಫೇನ್ ಕಾಫಿ ಅಂಶವು ಶರೀರದಲ್ಲಿರುವ ಈಸ್ಟ್ರೋಜನ್ ಅನ್ನು ಉತ್ತೇಜಿಸುತ್ತದೆ ಮತ್ತು ಪೆಲ್ವಿಕ್ ಪ್ರದೇಶದಲ್ಲಿ ರಕ್ತದ ಹರಿವು ಹೆಚ್ಚಾಗುವಂತೆ ಸಹಕರಿಸುತ್ತದೆ. ಹಾಗಾಗಿ ನಿಮಗೆ ಬೇಗನೆ ಮುಟ್ಟು ಆಗಲು ಇದು ಕಾರಣವಾಗಬಹುದು. ಇದಲ್ಲದೆ ಕೆಫೇನ್ ಮುಟ್ಟಿನ ಸಮಯದಲ್ಲಿ ಹೆಣ್ಣು ಸಾಮಾನ್ಯವಾಗಿ ಅನುಭವಿಸುವ ಸೆಳೆತವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಕೆಫೇನ್ ಮತ್ತು ಮುಟ್ಟಿನ ಸಮಯದಲ್ಲಿನ ತಲೆನೋವು ನಿವಾರಿಸುವ ಗುಣಲಕ್ಷಣಗಳಿಗಾಗಿ ಪ್ರಸಿದ್ಧವಾಗಿದ್ದು ಕಾಫಿ ಅವುಗಳಲ್ಲಿ ಪ್ರಮುಖವಾಗಿದೆ. ಎರಡನೇ ಪ್ರಶ್ನೆ, ಚಪಾತಿ ಅಥವಾ ರೊಟ್ಟಿಯ ಮೇಲೆ ತುಪ್ಪ ಅಥವಾ ಬೆಣ್ಣೆ ಹಾಕಿಕೊಂಡು ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಅಜೀರ್ಣ, ಬಿ ಬೊಜ್ಜು, ಸಿ ಜೀರ್ಣಶಕ್ತಿ ಹೆಚ್ಚಳ, ಡಿ ಪೌಷ್ಟಿಕಾಂಶ ನಾಶ. ಸರಿಯಾದ ಉತ್ತರ ಆಪ್ಷನ್ ಎ ಅಜೀರ್ಣ. ರೊಟ್ಟಿಯ ಮೇಲೆ ಬೆಣ್ಣೆಯನ್ನು ಹಚ್ಚುವುದರಿಂದ ಒಂದು ಪದರ ಉಂಟಾಗುತ್ತದೆ. ಇದು ಜೀರ್ಣಕ್ರಿಯೆಗೆ ಕಷ್ಟವಾಗುತ್ತದೆ. ಈ ಪದರವು ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ಬಿಡುವುದಿಲ್ಲ. ಪರಿಣಾಮವಾಗಿ ಅನಿಲ, ಅಜೀರ್ಣ ಮತ್ತು ಹೊಟ್ಟೆ ಭಾರವಾದ ಭಾವನೆ ಉಂಟುಮಾಡುತ್ತದೆ. ನೀವು ಬೆಣ್ಣೆ ಅಥವಾ ತುಪ್ಪದ ಜೊತೆ ರೊಟ್ಟಿ ಅಥವಾ ಚಪಾತಿಯನ್ನು ತಿನ್ನಲು ಬಯಸಿದರೆ ಚಪಾತಿಗಳಿಗೆ ಬೆಣ್ಣೆ ಹಾಕದೆ ದಾಲ್ ಮಾಡಿ ಅವುಗಳಿಗೆ ಬೆಣ್ಣೆ ಹಾಕಿ ತಿನ್ನಿರಿ. ಇದರಿಂದ ಯಾವುದೇ ತೊಂದರೆಗಳು ಉಂಟಾಗುವುದಿಲ್ಲ. ಜೀರ್ಣಕ್ರಿಯೆಗೆ ಸಮಸ್ಯೆಗಳೇ ಉದ್ಭವಿಸುವುದಿಲ್ಲ. ಇನ್ನು ರೊಟ್ಟಿಗಳು ಮೃದುವಾಗಲು ಹಿಟ್ಟಿನ ಜೊತೆಗೆ ತುಪ್ಪ ಬೆರೆಸಬಹುದು. ಆದರೆ ರೊಟ್ಟಿ ಚಪಾತಿಗಳ ಮೇಲೆ ತುಪ್ಪ ಹಚ್ಚುವುದು ಒಳ್ಳೆಯದಲ್ಲ. ಮೂರನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಮೊದಲ ಮನೆತನ ಯಾವುದು? ಆಪ್ಷನ್ಸ್ ಎ ತುಳು, ಬಿ ಸಾಳುವ, ಸಿ ಅರವೀಡು, ಡಿ ಸಂಗಮ. ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗಮ. ವಿಜಯನಗರ ಸಾಮ್ರಾಜ್ಯವನ್ನು 4 ಮನೆತನಗಳು ಆಳಿದವು. ಸಂಗಮ, ಸಾಳುವ, ತುಳುವ ಮತ್ತು ಅರವೀಡು ಮನೆತನಗಳು. ಇವುಗಳಲ್ಲಿ ಸಂಗಮ ಮನೆತನವು ವಿಜಯನಗರ ಸಾಮ್ರಾಜ್ಯದ ಮೊದಲ ಮನೆತನವಾಗಿತ್ತು. 1336ರಿಂದ 1485ರವರೆಗೆ ಆಳ್ವಿಕೆ ನಡೆಸಿತ್ತು. ನಂತರ ಸಾಳುವ ಮನೆತನವು 1485ರಿಂದ 1505ರವರೆಗೆ ಆಳ್ವಿಕೆ ನಡೆಸಿತ್ತು. ತುಳುವ ಮನೆತನವು 1505ರಿಂದ 1571ರವರೆಗೆ ಆಳ್ವಿಕೆ ನಡೆಸಿತ್ತು ಮತ್ತು ಅಂತಿಮವಾಗಿ ಅರವೀಡು ಮನೆತನವು 1571ರಿಂದ 1646ರವರೆಗೆ ಆಳ್ವಿಕೆ ನಡೆಸಿತ್ತು. ಈ ಮನೆತನಗಳಲ್ಲಿ ಪ್ರತಿಯೊಂದೊಂದು ತನ್ನದೇ ಆದ ಕೊಡುಗೆಗಳನ್ನು ಸಾಮ್ರಾಜ್ಯಕ್ಕೆ ನೀಡಿತು. ನಾಲ್ಕನೇ ಪ್ರಶ್ನೆ, ರಾತ್ರಿಯಲ್ಲಿ ತೆಂಗಿನ ಎಣ್ಣೆಯಿಂದ ನಮ್ಮ ಪಾದಗಳನ್ನು ಮಸಾಜ್ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್ ಎ ಸ್ನಾಯುಗಳ ವಿಶ್ರಾಂತಿ, ಬಿ ಹಿಮ್ಮಡಿ ಮೃದು, ಸಿ ಒತ್ತಡ ನಿವಾರಣೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮಲಗುವ ಮುನ್ನ ಬೆಚ್ಚಗಿನ ತೆಂಗಿನ ಎಣ್ಣೆಯನ್ನು ನಿಮ್ಮ ಪಾದಗಳಿಗೆ ಹಚ್ಚುವುದು ಉತ್ತಮ ಅಭ್ಯಾಸ. ಇದು ನಿಮ್ಮ ಪಾದಗಳಿಗೆ ಎಣ್ಣೆಯನ್ನು ಹೀರಿಕೊಳ್ಳಲು ಮತ್ತು ಪುನರ್ಯೌವನಗೊಳಿಸಲು ಸಾಕಷ್ಟು ಸಮಯವನ್ನು ನೀಡುತ್ತದೆ. ಎಣ್ಣೆ ಮಸಾಜ್ ನಿಮ್ಮ ಪಾದಗಳ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು, ಉರಿಯೂತವನ್ನು ಶಮನಗೊಳಿಸಲು ಮತ್ತು ಒತ್ತಡ ಅಥವಾ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ರಾತ್ರಿಯಲ್ಲಿ ನಿಯಮಿತ ತೆಂಗಿನ ಎಣ್ಣೆ ಮಸಾಜ್ ತೇವಾಂಶವನ್ನು ಲಾಕ್ ಮಾಡುತ್ತದೆ ಮತ್ತು ನಿಮ್ಮ ಚರ್ಮವನ್ನು ಒಣಗದಂತೆ ರಕ್ಷಿಸುತ್ತದೆ. ಬೆಚ್ಚಗಿನ ತೆಂಗಿನ ಎಣ್ಣೆಯಿಂದ ನಿಮ್ಮ ಪಾದಗಳನ್ನು ಮಸಾಜ್ ಮಾಡುವುದರಿಂದ ಹಿಮ್ಮಡಿಗಳು ಬಿರುಕು ಬಿಡುವುದನ್ನು ತಡೆಯುತ್ತದೆ ಮತ್ತು ಅವುಗಳನ್ನು ಮೃದುವಾಗಿರಿಸುತ್ತದೆ. ಐದನೇ ಪ್ರಶ್ನೆ, ಸಂಜೆ 6 ಗಂಟೆಯ ಅಥವಾ ಕನಿಷ್ಠ 7 ಗಂಟೆಯ ಮೊದಲು ಊಟ ಮಾಡಬೇಕು ಎನ್ನಲು ಕಾರಣವೇನು? ಆಪ್ಷನ್ಸ್ ಎ ತೂಕ ಹೆಚ್ಚಳ, ಬಿ ಹೊಟ್ಟೆ ಸಮಸ್ಯೆ, ಸಿ ಕಫ ಉತ್ಪತ್ತಿ, ಡಿ ಅಜೀರ್ಣ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಸಂಜೆ 6ರಿಂದ ರಾತ್ರಿ 10ರವರೆಗೆ ದೇಹದಲ್ಲಿ ಹೆಚ್ಚು ಕಫದ ಉತ್ಪತ್ತಿಯಾಗುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಿರುತ್ತದೆ. ಹೀಗಾಗಿ ಹೊಟ್ಟೆಯ ತುಂಬ ಊಟ ಮಾಡುವುದರಿಂದ ಜೀರ್ಣಕ್ರಿಯೆ ಸರಿಯಾಗಿ ಆಗಲು ಬೇಕಾದ ಅಗ್ನಿ ಹೊಟ್ಟೆಯಲ್ಲಿ ಇರುವುದಿಲ್ಲ. ಆದ್ದರಿಂದ ರಾತ್ರಿ ಲಘು ಆಹಾರ ಸೇವನೆ ಮಹತ್ವದ್ದಾಗಿರುತ್ತದೆ.
ಅಲ್ಲದೆ ಮಲಗುವ 3 ಗಂಟೆಗಳ ಮುನ್ನ ಆಹಾರ ಸೇವನೆ ಮಾಡುವುದು ಒಳ್ಳೆಯದು. ಆದ್ದರಿಂದ ಸಾಧ್ಯವಾದರೆ ಸಂಜೆ 6 ಗಂಟೆಯ ಅಥವಾ ಕನಿಷ್ಠ 7 ಗಂಟೆಯ ಮೊದಲು ಊಟ ಮಾಡುವುದು ಯಾವಾಗಲೂ ಉತ್ತಮ ಎನ್ನುತ್ತಾರೆ. 6ನೇ ಪ್ರಶ್ನೆ, ಆಷಾಢ ಮಾಸದಲ್ಲಿ ಯಾವುದನ್ನು ದಾನ ಮಾಡುವುದರಿಂದ ಸುಖ ಸಂತೋಷ ದೊರೆಯುತ್ತದೆ ಎನ್ನುತ್ತಾರೆ? ಆಪ್ಷನ್ಸ್: ಎ ಆಹಾರ, ಬಿ ಧಾನ್ಯ, ಸಿ ಬಟ್ಟೆ, ಡಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಡಿ ಉಪ್ಪು. ಆಷಾಢ ಮಾಸದಲ್ಲಿ ಉಪ್ಪು ದಾನ ಮಾಡುವುದರಿಂದ ಋಣಬಾಧೆಗಳು ನಿವಾರಣೆಯಾಗುತ್ತವೆ ಎಂದು ಹೇಳಲಾಗುತ್ತದೆ. ಅಲ್ಲದೆ ಈ ಮಾಸದಲ್ಲಿ ಉಪ್ಪು ದಾನ ಮಾಡುವುದರಿಂದ ವಿಷ್ಣು ಮತ್ತು ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸುಖ ಸಮೃದ್ಧಿ ಉಂಟಾಗುತ್ತದೆ ಎಂಬ ನಂಬಿಕೆ ಇದೆ. ಆಷಾಢ ಮಾಸದಲ್ಲಿ ದಾನ ಮಾಡುವುದು ಬಹಳ ಪುಣ್ಯಕರವೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಉಪ್ಪು, ನೆಲ್ಲಿಕಾಯಿ, ಕೊಡೆ, ಪಾದರಕ್ಷೆಗಳನ್ನು ದಾನ ಮಾಡುವುದರಿಂದ ಒಳ್ಳೆಯ ಫಲಿತಾಂಶಗಳು ಸಿಗುತ್ತವೆ. ಈ ಮಾಸದಲ್ಲಿ ಮಾಡುವ ಯಾವುದೇ ದಾನವು ಶ್ರದ್ಧೆಯಿಂದ ಮತ್ತು ಭಕ್ತಿಯಿಂದ ಮಾಡಿದರೆ ಶುಭ ಫಲಿತಾಂಶಗಳು ನೀಡುತ್ತವೆ. 7ನೇ ಪ್ರಶ್ನೆ, ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಯಾವುದನ್ನು ಇಡುವುದರಿಂದ ಐಶ್ವರ್ಯ ಹೆಚ್ಚುತ್ತದೆ? ಆಪ್ಷನ್ಸ್: ಎ ಪೊರಕೆ, ಬಿ ಹಾಸಿಗೆ, ಸಿ ಪಕ್ಷಿಯ ಚಿತ್ರ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮನೆಯ ದಕ್ಷಿಣ ಗೋಡೆಯ ಮೇಲೆ ಫೀನಿಕ್ಸ್ ಹಕ್ಕಿಯ ಚಿತ್ರ ಅಥವಾ ವರ್ಣಚಿತ್ರವನ್ನು ಹಾಕುವುದು ಶುಭವೆಂದು ಪರಿಗಣಿಸಲಾಗಿದೆ. ಈ ಹಕ್ಕಿಯ ಚಿತ್ರವನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ಬಡತನ ದೂರವಾಗುತ್ತದೆ ಮತ್ತು ಸಂಪತ್ತು ಬರುತ್ತದೆ. ಅಲ್ಲದೆ ಮನೆಯಲ್ಲಿ ವಾಸಿಸುವ ಜನರ ಆರೋಗ್ಯವು ಉತ್ತಮವಾಗಿರುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಪೊರಕೆಯು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ. ಅಂತಹ ಪರಿಸ್ಥಿತಿಯಲ್ಲಿ ತಪ್ಪು ದಿಕ್ಕಿನಲ್ಲಿ ಪೊರಕೆ ಇಡುವುದರಿಂದ ಅದು ನಿಮ್ಮನ್ನು ಬಡತನಕ್ಕೆ ದೂಡಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ಯಾವಾಗಲೂ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಡಬೇಕು. ಇದು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಸಂಪತ್ತನ್ನು ಹೆಚ್ಚಿಸುತ್ತದೆ. 8ನೇ ಪ್ರಶ್ನೆ, ಪೈಲ್ಸ್ ಸಮಸ್ಯೆ ಸಂಪೂರ್ಣವಾಗಿ ಗುಣಮುಖವಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಎಳನೀರು, ಬಿ ಜೀರಿಗೆ, ಸಿ ಏಲಕ್ಕಿ, ಡಿ ಅಜ್ವೈನದ ಎಲೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಒಂದು ಎಳನೀರನ್ನು ಮನೆಗೆ ತಂದು ಅದನ್ನು ಹೋಲ್ ಮಾಡಿ ಅದರೊಳಗೆ 1 ಚಮಚ ಜೀರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಅದರ ಮೇಲೆ ಏನಾದರೂ ಮುಚ್ಚಿ ರಾತ್ರಿ ಪೂರ್ತಿ ಎಳನೀರಿನಲ್ಲಿ ಜೀರಿಗೆ ನೆನೆಯಲು ಬಿಡಬೇಕು ಮತ್ತು ಮರುದಿನ ಬೆಳಗ್ಗೆ ಅದನ್ನು ಶೋಧಿಸಿಕೊಂಡು ಜೀರಿಗೆ ನೆನೆದಿರುವ ಎಳನೀರನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು. ಈ ರೀತಿ 1 ತಿಂಗಳು ಮಾಡಿದರೆ ಸಾಕು, ನಿಮ್ಮ ಪೈಲ್ಸ್ ಸಮಸ್ಯೆ ಸಂಪೂರ್ಣವಾಗಿ ಗುಣವಾಗುತ್ತದೆ. ಏಕೆಂದರೆ ಎಳನೀರಿನಲ್ಲಿ ಮತ್ತು ಜೀರಿಗೆಯಲ್ಲಿ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡುವ ಶಕ್ತಿ ಇರುತ್ತದೆ. ಹಾಗೆ ಮಲಬದ್ಧತೆಯ ಎಲ್ಲ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುವುದರಿಂದ ನಿಮ್ಮ ಸಮಸ್ಯೆಗೂ ಇದೇ ಪರಿಹಾರ ನೀಡುತ್ತದೆ. 9ನೇ ಪ್ರಶ್ನೆ, ನಾಯಿಗಳು ಹೆಚ್ಚಾಗಿ ಕಂಬ ಅಥವಾ ಗಾಡಿಯ ಟೈರ್ಗಳ ಮೇಲೆ ಮೂತ್ರ ವಿಸರ್ಜಿಸಲು ಕಾರಣವೇನು? ಆಪ್ಷನ್ಸ್: ಎ ಸ್ಥಳ ಗುರುತು, ಬಿ ಅನುಕೂಲಕರ, ಸಿ ಅಭ್ಯಾಸ, ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ ಸ್ಥಳ ಗುರುತು. ಶ್ವಾನಗಳು ತಮ್ಮ ಪ್ರದೇಶವನ್ನು ಗುರುತಿಸುತ್ತವೆ ಎಂದು ತಜ್ಞರು ಹೇಳುತ್ತಾರೆ. ಇದಕ್ಕಾಗಿ ಅವು ಕಂಬ ಅಥವಾ ಟೈರ್ ಮೇಲೆ ಮೂತ್ರ ವಿಸರ್ಜಿಸುವುದು. ಇದರಿಂದ ಇತರ ನಾಯಿಗಳಿಗೆ ಇದು ಬೇರೆಯವರ ಸೀಮೆ ಎಂಬ ಕಲ್ಪನೆ ಬರುತ್ತದೆಯಂತೆ. ಇದರ ಹೊರತಾಗಿ ನಾಯಿಗಳು ತಮ್ಮ ಸಂಗಾತಿಯನ್ನು ಸಂಪರ್ಕಿಸಲು ಇದು ಒಂದು ಮಾರ್ಗ. ಇದೇ ಕಾರಣಕ್ಕೆ ನಾಯಿಗಳು ಎಲ್ಲೋ ಹಾದು ಹೋದಾಗ ಆ ಭಾಗದ ಕಂಬ, ಟೈರ್ ಮೇಲೆ ಮೂತ್ರ ವಿಸರ್ಜನೆ ಮಾಡುತ್ತಾ ಬರುತ್ತವೆ. ಸರಳವಾಗಿ ಹೇಳುವುದಾದರೆ ನಾಯಿಗಳು ತಮ್ಮ ಗುರುತುಗಳನ್ನು ಬಿಡುವ ರೀತಿ ಇದು. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.